ಕನ್ಯಾ ರಾಶಿಗಂತೂ ಭಾಳ ವೈಬ್ರೇಷನ್. ಕನ್ಯಾ ರಾಶಿಗೆ ಏನಪ್ಪ ಅಂದರೆ, ಕನ್ಯಾ ರಾಶಿಯವರಿಗೆ ಸಕಲ ಸಂಪತ್ತು ಐಶ್ವರ್ಯನೂ ಕೂಡ ನಿಮಗೆ ಇವಾಗ ಸಖತ್ ಐಶ್ವರ್ಯ ಸಿಗುತ್ತೆ. ಆದರೆ ಶನಿ ದೃಷ್ಟಿ ಬೀಳೋದ್ರಿಂದ ನೀವು ಆದಷ್ಟು ಶನೇಶ್ವರನ ಆರಾಧನೆ ಮಾಡೋದ್ರಿಂದ ನೀವು ಕಾಗೆಗೆ ಇಲ್ಲ ತಿರುನಲ್ಲರ್ಗೆ ಹೊರಟು ಬಂದರೆ ಒಳ್ಳೆಯದಾಗುತ್ತೆ. ನಿಮ್ಮ ಪಾಡಿಗೆ ನೀವು ಹೊರಟು ಬರ್ರಿ, ತುಂಬ ಒಳ್ಳೆಯದಾಗುತ್ತೆ. ಮನೆಯಲ್ಲಿ ವಾಸ್ತು ಕಲ್ಲನ್ನು ಇಟ್ಕೊಳ್ಳಿ, ನಿಮ್ಗೆ ಹ್ಯಾಪಿಯನ್ನು ತಂದು ಕೊಡುತ್ತೆ, ಭಾಳ ಒಳ್ಳೆಯದು. ಶನೇಶ್ವರನ ಕನ್ಯಾ ರಾಶಿಯವರು ಬೆಳಗ್ಗೆ 6 ಗಂಟೆ ಒಳಗಡೆ ಇದ್ದರೆ ನೀವು ತುಂಬ ಇನ್ನೂ ಪಾಸಿಟಿವ್ ಸಿಗುತ್ತೆ. ಅದರಲ್ಲೂ 4 ಗಂಟೆ 3 ಗಂಟೆಲಿದ್ದು ಇನ್ನೂ ಸಖತ್ ರಾಜಯೋಗವನ್ನು ಕೊಡುತ್ತೆ. ತುಲಾರಾಶಿಯವರಿಗೆ ವಿಪರೀತ ರಾಜಯೋಗವನ್ನು ಕೊಡುತ್ತೆ. ತುಲಾರಾಶಿಯವರಂತೂ ನಿಮಗೆ ಇಷ್ಟು ದಿವಸ ಏನು ಕಷ್ಟ ಬೀಳ್ತಾಯಿದ್ರಿ, ತುಂಬ ದೊಡ್ಡ ಕಷ್ಟವನ್ನು ಬೀಳ್ತಾಯಿದ್ರಿ, ಕಣ್ಣೀರಲ್ಲಿ ಕೈ ತೊಳಿತಾಯಿದ್ರೆ ಇನ್ನು ಮುಂದೆ ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ. ಈ ಗ್ರಹಣದಿಂದಲೂ ಚೆನ್ನಾಗಿದೆ, ನಿಮ್ಮ ಟೈಮು ಚೆನ್ನಾಗಿದೆ. ವೃಶ್ಚಿಕ ರಾಶಿಯವರು ಈ ಗ್ರಹಣದಿಂದ ತುಂಬ ದೊಡ್ಡ ಪ್ರಾಬ್ಲಮಲ್ಲಿ ಸಿಗಾಕೈತರ, ನೀವು ತುಂಬ ಹುಷಾರಾಗಿ ಹ್ಯಾಂಡ್ಲ್ ಮಾಡ್ಕೊಳ್ಳಿ. ಗ್ರಹಣನೂ ಕೂಡ ಹೌದು, ನಿಮ್ಮ ಟೈಮು ಕೂಡ ಟೈಮ್ ಕೆಟ್ಟಿದೆ, ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡ್ಕೊಳ್ಳಿ. ಅದೇ ಥರ ಧನುಸು ರಾಶಿಯವ್ರಿಗಂತೂ ವಿಪರೀತ ರಾಜಯೋಗ. ಏನೆಲ್ಲ ಪ್ರಾಬ್ಲಮಲ್ಲಿದ್ದಿರಿ ಈ ಪ್ರಾಬ್ಲಮಿಂದ ಆಚೆ ಬರ್ಬೋದು ಅಂತ ಹೇಳುತ್ತೆ, ಭಾಳ ಕೇರ್ಫುಲ್ಲಾಗಿ ಕೇಳಿ. ಮಕರ ರಾಶಿಯವ್ರಿಗಂತೂ ತುಂಬ ಪವರ್ಫುಲ್ ಅಂತ ಹೇಳ್ತೈತೆ. ಮಕರ ರಾಶಿಯವ್ರು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತೈತೆ. ಆದರೆ ಈ 10ನೇ ತಿಂಗಳಲ್ಲಂತೂ ಇನ್ನೂ ರಾಜಯೋಗ ಬರುತ್ತೆ. 10ನೇ ತಿಂಗಳಲ್ಲಿ ಗುರು ಬದಲಾವಣೆ ಆಗ್ತಾನೆ. ಕುಂಭರಾಶಿಯವ್ರಿಗೆ ಸಾಕಷ್ಟು ರಾಹು ಕೇತುಗಳಿರೋದ್ರಿಂದ ನಿಮಗೆ ಹೊಸ ಸಂಬಂಧ, ಒಳ್ಳೆಯವರು ಪರಿಚಯ ಆಗ್ಬೋದು, ಕೆಟ್ಟವರು ಪರಿಚಯ ಆಗ್ಬೋದು ಅಂತ ಹೇಳ್ತೈತೆ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಮೀನರಾಶಿಯವ್ರಿಗೆ ಕಣ್ಣೀರಲ್ಲಿ ಕೈ ತೊಳೆದಿದ್ದೀರಾ. ಈ ಕಣ್ಣೀರಲ್ಲಿ ಕೈ ತೊಳೆಯೋಕ್ಕೆ ಕಾರಣ ಮೀನರಾಶಿಯಲ್ಲಿ ರಾಹು ಗ್ರಹ ಇರೋದ್ರಿಂದ, ಶನಿ ಗ್ರಹ ಇರೋದ್ರಿಂದ, ರಾಹು 12ನಲ್ಲಿಂದ, ಕುಜ ಅಷ್ಟಮಕ್ಕೆ ಹೋಗ್ತಾನೆ. ಅದು ವಿಪರೀತ ರಾಜಯೋಗವನ್ನು ಕೊಡುತ್ತೆ. ಯಾಕಂದರೆ ಕುಜ 8ನೇನಾಗಿ ಬಂದು ಧನಸ್ಥಾನ ನೋಡ್ತಾನೆ, ಗುರು ಮತ್ತು ಪಂಚಮ ಸ್ಥಾನಕ್ಕೆ ಬಂದು ರಾಶಿ ನೋಡ್ತಾನೆ. ಇದು ಸಖತ್ ಪಾಸಿಟಿವ್ ರಿಸಲ್ಟು. ನೀವು ಮೀನರಾಶಿಯವ್ರಿಗೆ ನೀವು ಇಷ್ಟು ದಿವಸ ಬಡ್ಡಿ ಕಟ್ತಾಯಿದ್ದೀರಾ, ಇನ್ನು ಮುಂದೆ ನಿಮ್ಮ ಸಾಲನೇ ತೀರುತ್ತೆ, ಬರೆದಿಟ್ಕೊಳ್ಳಿ. ಮೀನರಾಶಿಯವ್ರಿಗೆ ಸಖತ್ ಟೈಮು ತುಂಬ ಚೆನ್ನಾಗಿದೆ ಮೇಡಮ್ ಅವರೇ. ಓಕೆ ಗುರುಗಳೇ, ಇನ್ನು ಕೊನೆಯದಾಗಿ ಗ್ರಹಣ ಸಮಯದಲ್ಲಿ ನೀವು ಹೇಳಿದ್ರಿ ಎಲ್ಲವನ್ನು ಮಾಡ್ಬೋದು, ಊಟ ಮಾಡ್ಬೋದು, ಎಲ್ಲವನ್ನ ಊಟ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಅನ್ಯೂನ್ಯಾಗಿ ಮಾಡಿ. ಊಟ ನಾನು ಹೋಗಿ ಕೂತ್ಕೊಂಡು ನಾನ್ ವೆಜ್ ಆರ್ಡರ್ ಮಾಡಿದ್ದಲ್ಲ. ಪ್ರೀತಿ ಊಟಕ್ಕೆ ಯಾರು ಲವ್ ಮಾಡೋವಾಗ ನಾನ್ ವೆಜ್ ತಿಂತ ಕೂತ್ಕೊಳಲ್ಲ. ಪ್ರೀತಿ ಹಣ್ಣು, ಕಾಫಿ, ಐಸ್ ಕ್ರೀಮು ಇದನ್ನೆಲ್ಲ ತಿಂತಾರೆ. ರಫ್ ಫುಡ್ ಎಲ್ಲ ಏನು ಬೇಕಾಗಿಲ್ಲ. ಸಾಫ್ಟ್ ಫುಡ್ ತಿಂದು ಸಾಫ್ಟ್ ಆಗಿರಿ ಅಂತ ನಾನು ಹೇಳ್ತೇನೆ. ಯೂಶಲಿ ಗ್ರಹಣ ಬರ್ತಿರೋದೇ ರಾತ್ರಿ ಟೈಮು ಗುರುಜಿ. ಬಹಳಷ್ಟು ಜನ ಮಲಗ್ ಬಿಡ್ತಾರೆ. ಪೂಜೆ ಗೀಜೆ ಏನಾದ್ರು ಮಾಡೋದ್ರಿಂದ ಅವ್ರಿಗೆ ಬಂದಿರುವಂತಹ ಕೆಲವೊಂದು ಗಂಡಾಂತರಗಳಿಂದ ಅವರು ತಪ್ಪಿಸ್ಕೊಳ್ಬಹುದಾ ಅಂತ ಕೊನೆಯದಾಗಿ ಪೂಜೆಗೆ ನೀವು ಆ ಥರ ಏನಿಲ್ಲ. ವರಮಹಾಲಕ್ಷ್ಮಿ ಹಬ್ಬನ ಪೂಜೆ ಮಾಡಿದ್ದಾರೆ ಲಕ್ಷ್ಮಿಗೋಸ್ಕರ, ಅದು ಆಗೋಗುತ್ತೆ. ಕೃಷ್ಣನ ಪೂಜೆ ಮಾಡ್ತಾರೆ, ವರ್ಷ ಮಕ್ಕಳಾಗುತ್ತೆ, ಕೃಷ್ಣನ ಪೂಜೆ ಮಾಡಿ ಅಂತ ಆಗುತ್ತೆ. ಶತ್ರು ಸಂಹಾರ ಮಾಡೋಕ್ಕೊಂದು ಪೂಜೆ ಅಂತ ಹೇಳ್ತಾರೆ. ಎಲ್ಲ ಇದಕ್ಕೊಂದು ಚಕ್ರ ಬಡ್ಡಿಗೂ ಇದೊಂದು ಪೂಜೆ ತಂದಿಟ್ಟಿದ್ದಾರೆ. ಅಂಡಪೂಜೆ ಸಾಂಗ್ ಕನ್ಸ್ಬಿಟ್ಟು ಇದು ಗ್ರಹಣ ಬಂದು ನಿಮ್ಮ ಗಂಡ ಹೆಂಡತಿಗೆ ಮಕ್ಕಳಾಗೋಕ್ಕೆ ಇಬ್ಬರು ಚೆನ್ನಾಗಾಗೋಕ್ಕೋಸ್ಕರ ತುಂಬ ಕ್ಲಿಯರ್ ಆಗುತ್ತೆ. ನಾನು ಇದೆರಡನ್ನೂ ನಾನು ಸಕ್ಸಸ್ನ ನಾನು ನೋಡಿದ್ದೀನಿ. ಅದೇ ಟೈಮಲ್ಲಿ ದುಡ್ಡು ಕೊಟ್ಬಿಟ್ಟು ಯಾರಿಗಾರು ತೀರಿಸಿ ನೋಡೋಣ, ಸಾಲ ತೀರ್ಬೋದೇನೋ. ಅದೇ ಟೈಮಲ್ಲಿ ನಿಮ್ಮ ಸಾಲ ತೀರಿಸ್ತೀನಿ ತಗೊಳ್ಳಿ ಸರ್ ಅಂತ ಬಾಗಿಲು ತೊಡ್ಬಿಟ್ಟು ಕೊಟ್ಟು ನೋಡಿ, ಸಾಲ ತೀರ್ಬೋದು. ಖಂಡಿತ ನಿಮ್ಗೆ ಸಾಲ ತೀರಿಸ್ಬೇಕು ಅಂತ ಏನಾದ್ರು ಮನಸ್ಸಲ್ಲಿದ್ದರೆ ಅವು ಹೋಗ್ಬಿಟ್ಟು 10 ರೂಪಾಯಿ ಕೊಡಿ. ಇಲ್ಲ ನಿಮ್ಗೆ ಹೋಗೋಕ್ಕಾಗ್ತಿಲ್ಲ, ಅದೇ ಟೈಮಲ್ಲಿ ಫೋನ್ಪೇ ಮಾಡ್ಬೋದು. ಇವತ್ತು ಹಿಂದಿನ ಕಾಲದ ಥರ ಪ್ರಪಂಚ ಇಲ್ಲ, ಇವತ್ತು ತುಂಬ ಫಾಸ್ಟಾಗಿದೆ. ಅವತ್ತಿದ್ದ ಗ್ರಹಣ ಟೆಕ್ನಿಕಲಿ ಹೋಗುತ್ತೆ. ಸರ್ ನಿಮ್ಮ ಅಕೌಂಟಿಗೆ ನೋಡಿ ಸರ್, ನಿಮ್ಮ ಬ್ಯಾಲೆನ್ಸ್ ಅದನ್ನ ಹಾಕಿದ್ದೀನಿ, ಇನ್ನು ಮುಂದೆ ತೀರಿಸ್ತೀನಿ ಸರ್ ಅಂತ ಅವತ್ತಿನ ತೀರಿಸಿ. ಯಾರು ಸಾಲ ತೀರಿಸೋರು ಅವತ್ತು ಅವ್ರ ಅಕೌಂಟಿಗೆ ದುಡ್ಡು ಹಾಕಿ ನಿಮ್ಮ ಸಾಲ ನಿಮ್ಗೆ ಹೆಂಗೋ ದುಡ್ಡು ಬಂದು ಅವ್ರು ಸಾಲ ತೀರಿಸ್ತೀರ. ಅರ್ಜೆಂಟಾಗಿ ನೀವು ಫೋನ್ಪೇಲಿ ದುಡ್ಡು ಇಟ್ಕೊಳ್ಳಿ. ಗ್ರಹಣ ಟೈಮಲ್ಲಿ ನೀವು ನೋಡ್ಕೊಳ್ಳಿ. 9 ಗಂಟೆ 46 ನಿಮಿಷದಿಂದ 1 ಗಂಟೆ 27 ನಿಮಿಷವರೆಗೆ ಅವ್ರ ಅಕೌಂಟಿಗೆ ಒಂದು 2 ರೂಪಾಯಿ ಇವತ್ತು ಅಕೌಂಟೇ ಬೇಕಲ್ಲ, ಫೋನ್ಪೇಲೇ ಇರುತ್ತೆ. ಅವ್ರ ನಂಬರ್ಗೆ ನೀವು 100% ಸರ್ ನಿಮ್ಮ ಸಾಲ ತೀರಿಸ್ತೀನಿ ಸರ್, ಮೆಸೇಜ್ ಹಾಕಿ ಸರ್ ನಿಮ್ಮ ಹತ್ರ ಒಂದು 10,000 ರೂಪಾಯಿ ಹಾಕಿನಿ ಸರ್, 5 ಲಕ್ಷ ರೂಪಾಯಿ ಸಾಲ ಇತ್ತು, ಇನ್ನು ತೀರಿಸ್ತೀನಿ ಸರ್. ಅವತ್ತು ಯಾರೆಲ್ಲ ಸಾಲ ತೀರಿಸ್ಬೇಕು ಅಂತಿರೋ ದಯವಿಟ್ಟು ಅವ್ರ ಅಕೌಂಟಿಗೆ ದುಡ್ಡು ಹಾಕಿ. ಕೊಡೋಕ್ಕೇನು ಹೋಗ್ಬೇಡಿ, ಕೈಲಿ ಸಿಕ್ಕಿದ್ರೆ ಕೊಡಿ, ಎದುರುಗಡೆ ಸಿಕ್ಕಿದ್ರೆ ಅಕೌಂಟಿಗೆ ಸಾಲ ತೀರಿಸಿ. ಯಾರೆಲ್ಲ ಗಂಡ ಹೆಂಡ್ತಿರು ಚೆನ್ನಾಗಿಲ್ಲ, ನೀವು ಚೆನ್ನಾಗಿರ್ಬೇಕು ಅಂತಿರೋ ದಯವಿಟ್ಟು ನೀವಿಬ್ಬರು ಅವತ್ತು ಎಲ್ಲರೂ ಒಂದು ಕೂತ್ಕೊಂಡು ಊಟ ತಿಂಡಿ ಮಾತಾಡಿ ನೀವು ಸಂತೋಷವಾಗಿರೋಕ್ಕೆ ಟ್ರೈ ಮಾಡಿ. ಖಂಡಿತಲ್ಲೂ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಯಾರೆಲ್ಲ ಮಕ್ಕಳಿಲ್ಲ ಅವರು ನಿಮ್ಮ ಮನೆಯಲ್ಲಿ ದೇವ್ರ ಪೂಜೆ ಮಾಡಿ, ದೇವ್ರಿಗೆ ಹೂವು ಹಾಕಿ, ಬಾಗಿಲು ತೊಳೆದು ಪೂಜೆ ಮಾಡಿ, ತುಪ್ಪದ ದೀಪ ಹಚ್ಚಿ ಭಗವಂತನ ಪ್ರೇರಣೆ ಮಾಡಿ ನೀವಿಬ್ಬರು ಗಂಡ ಹೆಂಡ್ತಿ ಚೆನ್ನಾಗಿರಿ. ಈ ಸರಿ ಗಂಡು ಮಗು ಹುಟ್ಟುತ್ತೆ, ಹೆಣ್ಮಗಲ್ಲ, ಗಂಡು ಮಗನೇ ಹುಟ್ಟೋದು. ಓಕೆ ಗುರುಗಳೇ, ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ಚಂದ್ರಗ್ರಹಣದ ಬಗ್ಗೆ, ಇದರ ವಿಧಿವಿಧಾನ, ಆಚರಣೆಗಳು, ಹಾಗೆ ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲವನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದ್ವಾದಶ ರಾಶಿಗಳ ಮೇಲೆ ಈ ಗ್ರಹಣ ಯಾವ ರೀತಿ ಪ್ರಭಾವ ಬೀರ್ತಿದೆ ಅನ್ನೋದನ್ನು ಸಹ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ. ಇಷ್ಟೋ ತನಕ ನನ್ನ ಕಾರ್ಯಕ್ರಮ ನೋಡೋರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತ ಕೈ ಮುಗಿತೀನಿ. ನೀವು ಚೆನ್ನಾಗಿರಿ, ನಾನು ಚೆನ್ನಾಗಿದ್ದೀನಿ. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.